ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಸೆಕೆಂಡ್ PUC ಪಾಸ್ ಆದವರಿಗೆ ಮತ್ತು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 500 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅರ್ಜಿ ಪ್ರಾರಂಭ ಆಗುವಂತ ದಿನಾಂಕ 2/8/2025 ಅರ್ಜಿಗಳು ಪ್ರಾರಂಭ ಆಗತ್ತೆ. ನಿಮ್ ಮುಂದೆ ತೋರಿಸ್ತಾ ಇದ್ದೇನೆ. ಇದು ಯಾವುದೇ ರೀತಿಯಾಗಿ ಗೋಳ್ಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 31/7/2025 ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಆಗಿರತ್ತೆ. ಅದ ನಂತರ ಈ ಒಂದು ಅರ್ಜಿಗಳು ಪ್ರಾರಂಭ ಆದಂತ ದಿನಾಂಕ 2/8/2025 ಮತ್ತು ಆನ್ಲೈನ್ ನಲ್ಲಿ ಇರೋದ್ರಿಂದ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2025. ನಿಮಗೆ ಈ ಒಂದು ದಿನಾಂಕ ತನಕ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ಮೇಲೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಮತ್ತು ಹುದ್ದೆಗಳನ್ನ ಪಡೆದುಕೊಳ್ಳಿ. ಟೋಟಲ್ ಆಗಿ 500 ಪೋಸ್ಟಿಗೆ ಅರ್ಜಿಯನ್ನ ಕರೆದಿರುವಂತದ್ದು. ಒಂದಲ್ಲ ಎರಡಲ್ಲ 500 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಖಾಲಿ ಇರತ್ತೆ. ಅದ ನಂತರ ಆಲ್ ಇಂಡಿಯಾದಲ್ಲಿ ಕೂಡ ಖಾಲಿ ಇರತ್ತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ. ಮತ್ತೆ ನಿಮ್ಗೆ 18 ವರ್ಷ ಆಗಿತ್ತಂದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ರೂಲ್ಸ್ ಆಗಿರತ್ತೆ. 18 ವರ್ಷ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆನೇ ಮಾಹಿತಿ ಇರತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿದಾರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಯಾವ್ದು ಏನು ಅಂತ ತಿಳಿಸ್ಕೊಡ್ಬೇಕಂದ್ರೆ ಇದು ನಮ್ಮ ಒಂದು ಭಾರತೀಯ, ಈಗಲೇ ಅರ್ಥ ಆಗಿರಬೇಕು, ಇನ್ಸೂರೆನ್ಸ್ ಕಂಪನಿಯಿಂದ ನೇಮಕಾತಿ ಆಗಿರತ್ತೆ. ಈ ಒಂದು ನಮ್ಮ ಒಂದು ಭಾರತೀಯ ಇನ್ಸೂರೆನ್ಸ್ ಕಂಪನಿಯಿಂದ ಇದು ಗೌರ್ಮೆಂಟ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಕೆಲವು ಜನ ಹೇಗ್ ಅನ್ಕೋತಾರ ಅಂದ್ರೆ ಇದು ಪ್ರೈವೇಟ್ ಕಾರ್ಖಾನೆನೋ ಅಥವಾ ಗೌರ್ಮೆಂಟ್ ದಲ್ಲಿ ಬರತ್ತೆ ಅಂತ ತುಂಬಾ ಜನ ಅನ್ಕೊಂಡು ಅರ್ಜಿ ಸಲ್ಲಿಸೋದಿಲ್ಲ. ಕೆಲವು ಜನ ಹೇಗಂದ್ರೆ ಅವ್ರಿಗೆ ಜಾಬ್ ಸಿಗೋದು ಬಿಡೋದು ಎರಡನೇ ಮಾತು. ಆದ್ರೆ ಫಸ್ಟ್ ಏನ್ ವಿಚಾರ ಮಾಡ್ತಾರಂದ್ರೆ ನಮಗೆ ಗೌರ್ಮೆಂಟ್ ನೌಕರಿ ಇದ್ರೆ ಹೆಣ್ಣು ಕೊಡ್ತಾರ ಅಂತೇಳಿ ತುಂಬಾ ಜನರ ಕನಸಾಗಿರತ್ತೆ. ನಾನು ಗೌರ್ಮೆಂಟ್ ನೌಕರಿ, ನಮ್ಗೆ ಹೆಣ್ಣು ಗೌರ್ಮೆಂಟ್ ನೌಕರಿ ಸಿಕ್ಕಿದ್ರೆ ನಮ್ಗೆ ಹೆಣ್ಣು ಕೊಡ್ತಾರ ಅಂತೇಳಿ ಅದು ಮೈಂಡ್ ಸೆಟ್ ನಿಮ್ಗೆ ಫಿಟ್ ಆಗ್ಬಿಟ್ಟಿದೆ. ಆದಷ್ಟು ನೋಡಿ, ಇಲ್ಲಿ ಪ್ರೈವೇಟ್ ಆದ್ರೇನು ಗೌರ್ಮೆಂಟ್ ಆದ್ರೇನು ಗೌರ್ಮೆಂಟ್ ದಲ್ಲಿ ಸಿಗುವಂತ ಸ್ಯಾಲ್ರಿ ಈ ಒಂದು ಪ್ರೈವೇಟ್ ದಲ್ಲಿ ಅದಕ್ಕಿಂತ ಡಬಲ್ ಸಿಗತ್ತೆ. ಗೌರ್ಮೆಂಟ್ ದಲ್ಲಿ ಬರೀ 10,000 ಇದ್ರೆ ಇಲ್ಲಿ ನಿಮ್ಗೆ 30,000 ರೂಪಾಯಿ ಸಿಗತ್ತೆ. ಆದಷ್ಟು ನೀವು ಮೊದಲಿಗೆ ಜಾಬ್ ತಗೊಳ್ಳಿ. ಪ್ರೈವೇಟ್ ಆದ್ರೇನು ಗೌರ್ಮೆಂಟ್ ಆದ್ರೇನು ಅಥವಾ ಬಿಸ್ನೆಸ್ ಕೂಡ ಮಾಡ್ಕೊಳ್ಳಿ. ಇದು ಜಾಬೇ ತಗೋಬೇಕಂತ ಏನಿಲ್ಲ, ಬಿಸ್ನೆಸ್ ಮಾಡಿ. ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ 5ರಿಂದ 10 ಜನ ಕೆಲಸಕ್ಕೆ ಇಟ್ಕೋಬಹುದು. ನೀವೇ ಬೇರೆಯವರಿಗೆ ಜಾಬ್ ಕೊಡಬಹುದು. ಅದನ್ನ ಬಿಟ್ಟು ನೀವೇ ಒಂದು ಬೇರೆದವ್ರ ಕೈಯಲ್ಲಿ ಕೆಲಸ ಮಾಡೋದು ನಿಮ್ಮ ಒಂದು ಮನಸ್ಸು ಮಾಡಿದ್ರೆ ಎಲ್ಲ ಇರತ್ತೆ. ನೀವು ಸುಧಾರಣೆ ಮಾಡ್ಕೊಳ್ಳಿ. ಇದಕ್ಕೂ ಅರ್ಜಿ ಸಲ್ಲಿಸಿ, ಅದಕ್ಕೆ ಅರ್ಜಿ ಸಲ್ಲಿಸಿ. ನಾನು ನಿಮ್ಗೆ ಕ್ಲೂ ಕೊಟ್ಟಿದ್ದೇನೆ ಅಷ್ಟೇ. ನೀವು ಅರ್ಜಿ ಸಲ್ಲಿಸೋರು ಬಿಡೋರು ಬಿಸ್ನೆಸ್ ಮಾಡ್ತಾರೆ ಏನ್ ಮಾಡ್ತಾರೆ ನಿಮಗ್ ಬಿಟ್ಟದ್ದು. ಮತ್ತೆ ನಾನು ಬೇಯಕ್ ಹೋಗ್ಬೇಡ. ನೋಡಿ ಸ್ನೇಹಿತರೆ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ನಮ್ಮೊಂದು ಭಾರತೀಯ ಈ ಒಂದು ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಯಲ್ಲಿ 500 ಪೋಸ್ಟ್ ಇರತ್ತೆ. ಸಹಾಯಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ವರ್ಗ 3ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಸಹಾಯಕರ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಮತ್ತೆ ನೀವು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮ್ಗೆ ಸ್ಯಾಲ್ರಿ ನೋಡಿ ಎಷ್ಟು ಕೊಡ್ತಾರ ಅಂದ್ರೆ ಈ ಒಂದು ಮಾನದಂಡಗಳ ಪ್ರಕಾರ ಸುಮಾರು ನಿಮಗೆ 50,000ದಿಂದ 75,000 ತನಕ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿದ್ರೆ 50,000ದಿಂದ 75,000 ತನಕ ಸ್ಯಾಲ್ರಿ ಕೊಡ್ತಾರೆ ನಿಮ್ಮೊಂದು ವರ್ಗದ ಆಧಾರದ ಮೇಲೆ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಒಂದು ಪ್ರಾದೇಶಿಕ ಪರೀಕ್ಷೆ ಇರತ್ತೆ. ಅದ ನಂತರ ನಿಮ್ಮೊಂದು 2ನೇ ಹಂತದ ಪರೀಕ್ಷೆ ಕೂಡ ನಡೆಸ್ತಾರೆ. ಅದ್ರ ಮೂಲಕ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ನಿಮ್ಮೊಂದು ವಿದ್ಯಾರ್ಹತೆ ಈ ಒಂದು ಸಹಾಯಕ ಪೋಸ್ಟ್ಗಳಿಗೆ ಇಲ್ಲಿ PUC ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಅದ ನಂತರ ನೀವೇನಾದ್ರೂ ಡಿಗ್ರಿ ಪಾಸ್ ಆಗಿತ್ತಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ನಿಮ್ ಇಷ್ಟ, ನೀವು ಅದರಲ್ಲಿ ಅರ್ಜಿ ಸಲ್ಲಿಸ್ತಾರ ನಿಮಗೆ ಬಿಟ್ಟದ್ದು. ಅದೇ ರೀತಿಯಾಗಿ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರುವಂತೆ ದೆಹಲಿ ಅದ ನಂತರ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಈ ಒಂದು ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ ಎಲ್ಲ ರೂಲ್ಸ್ ಆಗಿರತ್ತೆ. ಇನ್ನು ಕೊನೆಯ ರೂಲ್ಸ್ ಪ್ರಮುಖ ದಿನಾಂಕಗಳು. ಇದು ಕೆಲವು ಜನರಿಗೆ ಇದು ಕಾಣಿಸೋದಿಲ್ಲ. ಇದೇನಿದೆಯಲ್ಲ 2/8/2025 17/8/2025 ಕಾಣಿಸೋದಿಲ್ಲ. ಈಗ ಅರ್ಜಿ ಪ್ರಾರಂಭ ಆದಂತ ದಿನಾಂಕ ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. 2ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. 2ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಮತ್ತೆ ನಿಮಗೆ ಒಂದು ಪರೀಕ್ಷೆ ಕೂಡ ಇಡ್ತಾರೆ. ಆ ಒಂದು ಪೇಮೆಂಟ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ ನಿಮ್ಮ ಒಂದು ಟೆಸ್ಟ್ ನೋಡಿ 7ನೇ ತಾರೀಕು ಇರತ್ತೆ, ಸೆಪ್ಟೆಂಬರ್ 7ನೇ ತಾರೀಕು. ಅದ ನಂತರ ನಿಮ್ಮ ಒಂದು 2ನೇ ಪರೀಕ್ಷೆ ಅಂತೇಳಿ ತಾತ್ಕಾಲಿಕ ದಿನಾಂಕ 28 ಅಕ್ಟೋಬರ್ 2025 ನಡೆಸ್ತಾರೆ. ಮತ್ತು ಪರೀಕ್ಷಾ ತಾತ್ಕಾಲಿಕ ದಿನಾಂಕ ಒಂದು ಮೊದಲನೇ ಹಂತದ ಪರೀಕ್ಷೆ 7ನೇ ತಾರೀಕು. ಇದು ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರದ್ದು ಸಂಪೂರ್ಣವಾಗಿ ಅಧಿಸೂಚನೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ನೀವು ಪ್ರತಿಯೊಬ್ರು ಕೂಡ ಮಾಹಿತಿನ ಪಡ್ಕೊಂಡು ನಿಮ್ಮ ಮುಂದೆಲ್ಲ ಮಾಹಿತಿನ ತಿಳ್ಕೊಂಡು ಏನಾದ್ರು ಡೌಟ್ ಇತ್ತಂದ್ರೆ ಮಾತ್ರ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಪೋಸ್ಟ್ ಬಗ್ಗೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.